ವೀಕ್ಷಕರೇ, ಕಾಂತಾರ ಸಿನಿಮಾ ಇದೀಗ ಥಿಯೇಟರ್ನಲ್ಲಿ ಲಭ್ಯವಿದೆ. ನೀವು ಕಾಂತಾರ ಸಿನಿಮಾವನ್ನು ನೋಡಿಲ್ಲ ಅಂದರೆ ಈಗ ಥಿಯೇಟರ್ಗೆ ಹೋಗಿ ವಿಸಿಟ್ ಮಾಡಿ ಅಥವಾ ಟಿಕೆಟನ್ನು ಬೈ ಮಾಡಿಕೊಂಡು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಾವು ಇವಾಗ ನೋಡ್ತಾ ಇರೋದು ನಿಜ. ಕಾಂತಾರ ಸಿನಿಮಾ ನಮ್ಮ ಭಾರತೀಯ ಸಿನಿಮಾದ ಚಿತ್ರರಂಗದಲ್ಲೇ ಹೊಸ ದಾಖಲೆಯನ್ನು ಕ್ರಿಯೇಟ್ ಮಾಡಿದೆ. ಹೌದು ಬಾಸ್, ನೀವು ನೋಡ್ತಾ ಇದ್ದೀರಾ ಕಾಂತಾರ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ರೆಕಾರ್ಡ್ಸ್. ಕಾಂತಾರ ಸಿನಿಮಾ ಇಂದು ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗಿ ಥಿಯೇಟರ್ಗೆ ಬಂದಿದೆ. ಕಾಂತಾರ ಸಿನಿಮಾ ಸಾಕಷ್ಟು ಥಿಯೇಟರ್ಗಳ ಲೀಸ್ಟನ್ನು ಪಡೆದುಕೊಂಡಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರ ಸಿನಿಮಾ ಪ್ರೀ ಬುಕ್ಕಿಂಗ್ನಲ್ಲೇ ಕೂಡ ಹೊಸ ದಾಖಲೆಯನ್ನು ಕ್ರಿಯೇಟ್ ಮಾಡಿತ್ತು. ಅದರ ಬಗ್ಗೆ ನಾವು ಹೇಳೋದನ್ನು ಮರ್ತಿದ್ವಿ. ಈಗ ಅದ್ರ ಬಗ್ಗೆ ಕೂಡ ಮಾತಾಡುವ. ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಕಾಂತಾರ ಸಿನಿಮಾನ ನೋಡಿಲ್ಲ ಅಂತ ಅಂದ್ಕೊಂಡಿದ್ರೆ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಜೊತೆ ಹೋಗೋ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಳಿ. ಯಾಕಂದರೆ ಕಾಂತಾರ ಸಿನಿಮಾ ಪಕ್ಕ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನೀವು ಹೇಗೆ ಅಂದ್ಕೊಂಡಿದ್ದೀರೋ ಸಿನಿಮಾ ಅದಕ್ಕಿಂತ ಅದ್ಭುತವಾಗಿ ಬಂದಿದೆ ಅಂತ ಹೊರಗಡೆ ಬಂದಿರತಕ್ಕಂಥ ರಿವ್ಯೂಗಳು ಹೇಳ್ತಾ ಇದ್ದಾವೆ. ಹಾಗೆ ಬುಕ್ ಮೈ ಶೋದಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಕಾಂತಾರ ಸಿನಿಮಾಗೆ 10/10 ರೇಟಿಂಗ್ಸ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಕಾಂತಾರ ಸಿನಿಮಾದ ಬುಕ್ಕಿಂಗ್ಸನ್ನು ಓಪನ್ ಮಾಡಿದ ತಕ್ಷಣವೇ 32,000ಕ್ಕೂ ಹೆಚ್ಚು ಟಿಕೆಟ್ಸ್ಗಳು ತಕ್ಷಣ ಸೋಲ್ಡ್ ಔಟ್ ಆಗಿದ್ದು ಇದು ಭಾರತೀಯ ಚಿತ್ರರಂಗದ ಹೊಸ ದಾಖಲೆಯಾಗಿದೆ. ಹಾಗೆ ಇದರ ನಂತರ ನೋಡೋದಾದ್ರೆ ಕೆಲವೇ ನಿಮಿಷಗಳಲ್ಲಿ 50,000 ಟಿಕೆಟ್ಸ್ಗಳನ್ನ ಕೂಡ ಸೋಲ್ಡ್ ಔಟ್ ಮಾಡಿರ್ತಕ್ಕಂಥ ರೆಕಾರ್ಡ್ ಕೂಡ ಕಾಂತಾರ ಸಿನಿಮಾದೇ ಆಗಿರುತ್ತೆ. ನೀವೇ ಲೈವ್ನಲ್ಲಿ ಬುಕ್ ಮೈ ಶೋದಲ್ಲಿ ತೆಗೆದುಕೊಂಡು ನೋಡಿದರೂ ಕೂಡ ಕಾಂತಾರ ಸಿನಿಮಾ ಟ್ರೆಂಡಿಂಗ್ನಲ್ಲಿ ಇದ್ದು ಬರೋಬ್ಬರಿ 85,000ಕ್ಕೂ ಹೆಚ್ಚು ಟಿಕೆಟ್ಸ್ಗಳನ್ನು ಸೋಲ್ಡ್ ಔಟ್ ಮಾಡುವ ಪ್ಲ್ಯಾನಿಂಗನ್ನು ಮಾಡಿಕೊಂಡಿದೆ. ಹಾಗೆ ಈ ಒಂದು ಸಿನಿಮಾ ಬರೋಬ್ಬರಿ ಒಂದು ದಿನಕ್ಕೆ 4 ಆಟಗಳನ್ನು ಪ್ರದರ್ಶಿಸಲಾಗಿದ್ದು ನೀವು ನಿಮ್ಮ ನೆಚ್ಚಿನ ನಿಯರ್ ಬೈ ಥಿಯೇಟರ್ಗಳಲ್ಲಿ ಹೋಗಿ ಸಿನಿಮಾನ ನೋಡಬಹುದು. ಹಾಗಾದರೆ ಕಲೆಕ್ಷನ್ ಲೆಕ್ಕಾಚಾರದ ಬಗ್ಗೆ ಹೇಳೋದಾದರೆ ಮೊದಲ ದಿನವೇ ಸುಮಾರು 80ರಿಂದ 120 ಕೋಟಿ ಕಲೆಕ್ಷನನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹಾಗಾದರೆ ನಿಮ್ಮ ಪ್ರಕಾರ ಕಾಂತಾರ ಸಿನಿಮಾ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ಮರಿದೇನ ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ ಕಾಂತಾರ ಸಿನಿಮಾದ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ವರ್ಲ್ಡ್ ವೈಡ್ ಎಷ್ಟಾಗುತ್ತೆ ಅಂತ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.